ದೊಡ್ಡ ಚಿನಾಲ್ಕೆ ನನ್ನ ಮಕ್ಕಳು ಬಾವ ಅವರೆಲ್ಲ. ಹಂಗ ನಾಳೆ ಬೆಳಿಗ್ಗೆ ಹುಡ್ಕೋಣ ಅನ್ನಲ್ಲೋ, ಬಿಡೋ ಮಲ್ಕೊಳ್ಳೋ. ಹುಟ್ಟು ಬಟ್ಟೆಲಿ ಓಡ್ ಬಂದಿದ್ಲು ಬಾವ. ಏಯ್ ಇಲ್ಸೋ ಮಗ, ಸೈಕೆ ಏನಾದ್ರು ಮಾಡಿದ್ರೆ ಏನು ಕ್ವಶನ್ ಮಾಡಬೇಡ, ಸುಮ್ಮನೆ ಫ್ಲೋಲ್ ಹೋಗ್ತಾ ಇರು. ಏನಮ್ಮ ಫಿರೋಜ, ಏನಮ್ಮ ಫಿರೋಜ, ಬಾ ಕೂತ್ಕೋ, ಬಾ ಕೂತ್ಕೋ, ಬಾ ಬಾ ಬಾ. ಆಜಾ ಆಜಾ ಬಾ. ಬೇಟು ಬೇಟು. ಏ, ಒಂದ್ ನಿಮಿಷ ಕೂತ್ಕೋ, ಬಾ ಓಹ್ ಬಾ. ಎಂಥ ಪ್ರೀತಿ. ಬೇಟ ಫಿರೋಜಾ, ಬಾವ ಎಷ್ಟು ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ರು ಗೊತ್ತಾ ನೀನಿಲ್ಲ ಅಂದಿದ್ದಕ್ಕೆ. ಎಷ್ಟು ಹಚ್ಕೊಂಡ್ಬಿಟ್ಟಿದ್ದೀರಾ ನೀವಿಬ್ರು ಒಂದೇ ದಿನದಲ್ಲಿ. ಹೌದೌದು, ತುಂಬ ಹಚ್ಕೋತೀನಿ. ಏನಮ್ಮ ನೀನು ಫ್ಯಾಮಿಲಿ ಬರ್ಬೋದು ಅಂತ ಹೇಳೋದಲ್ವಾ? ಏ ಹೇಳೋದಲ್ವೇನೆ, ಬಾವಂಗೆ ಇನ್ಸ್ಪೆಕ್ಟರ್ ಎಲ್ಲ ಮಾಲೂಮು ಗೊತ್ತಾ. ಬಿಡಿ, ಹೆದರ್ಕೋಬೇಡಿ. ನಾನೊಂದು ಐಡಿಯಾ ಹೇಳ. ನೀವಿಬ್ಬರು ಮಲ್ಕೊಡಿ. ನಾನು 2 ದಿನದಿಂದ ನಿದ್ದೆ ಮಾಡಿಲ್ಲ, ನನ್ನ ಕೈಲಿ ಆಗ್ತಿಲ್ಲ. 1 ಅವರ್ ಮಲ್ಕೋತೀನಿ. ಪ್ಲೀಸ್ 1 ಅವರ್ ನೀವು ಮಲ್ಗಿ, ಒಂದೇ ಒಂದು. ಏಯ್, ಅವ್ರ ಮನೆಯವ್ರು ಮತ್ತೆ ಬಂದು ಕರ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋದು? ಯಾರು ಬರಲ್ಲ ಕಣೋ, ಪ್ಲೀಸ್ 1 ಅವರ್ ಅಷ್ಟೇ. ಚುಚ್ಕೊಂಡು ಸತ್ತೋಗ್ಲಾ, ನೇಣು ಹಾಕೊಂಡು ಸತ್ತೋಗ್ಲಾ? ನನಗೆ ಚುಚ್ಬಿಡು, ಸಾಯಿಸ್ಬಿಡು ನನ್ನ. ಬಂದಾಗಿಂದ ಹಿಂಸೆ ಇಕ್ತವನೆ, ಬೇಡ ಕಣೋ. ಫಿರೋಜಾ, ತುಮ್ ಏಕ್ ಕಾಮ್ ಕರೋ, ನೀನು ಇಲ್ಲೇ ನಮ್ಮ ಮುಂದೆ ಸೋಜಾವ್, ನಾವಿಬ್ರು ಎದ್ದಿರ್ತೀವಿ. ಹೇಳಿ ಬಾವ. ಹೂನಮ್ಮ, ನಾನು ಎದ್ದಿರ್ತೀನಿ, ನೀನು ಸೋಜಾವ್. ಖುಷಿನಾ? ಬಾವ, ನಾನೊಂದು ಕ್ವಶನ್ ಕೇಳಲ್ಲ? ಕೇಳು. ಮಲಗಿದಾಳಲ್ಲ ಬಾವ, ನಮ್ಮ ಕಡೆ ಎಲ್ಲ ಈ ಇಂಟ್ರ್ ಕ್ಯಾಸ್ಟು, ಇಂಟ್ರ್ ರಿಲಿಜನ್ನು, ಲವ್ ಮಾಡಿ ಮದುವೆ ಆಗೋದು ತಪ್ಪಾ ಬಾವ? ನಮ್ಮ ಕಡೆ ನಿಮ್ಮ ಕಡೆ ಅಂತಲ್ಲ, ತುಂಬ ಕಡೆ ಲವ್ ಅಂದ್ರೇ ಶೋಕಿ ಅನ್ಕೋತಾರೆ. ಇನ್ನು ಇಂಟರ್ ರಿಲಿಜನ್ನು, ಇಂಟರ್ ಕಾಸ್ಟಲ್ಲಿ ಲವ್ ಮಾಡಿದ್ರೆ ತಿರುಪೆ ಶೋಕಿ ಅನ್ಕೋತಾರೆ. ಅದಕ್ಕೆ ನಮ್ಮೂರವ್ರಿಗೆಲ್ಲ ನಮ್ಮ ಮೇಲೆ ಅಷ್ಟು ಕೋಪ ಇರ್ಬೋದೇನೋಪ್ಪ ಬಾವ. ನಮ್ಮೂರಲ್ಲಿ ನಮ್ಮ ಸೋಷಲ್ ಟೀಚರ್ ಒಬ್ರಿದ್ರು. ಅವ್ರು ಹೇಳ್ತಿದ್ರು, ನಾವೆಲ್ಲರೂ ಎಜುಕೇಟೆಡ್ ಆದರೆ ಈ ಜಾತಿ, ಈ ಧರ್ಮ, ಇದನ್ನೆಲ್ಲ ಇಂಡಿಯಾದಿಂದಾನೇ ಹೋಗ್ಲಾಡ್ಸ್ಬಿಡ್ಬೋದು ಅಂತ. ಅವ್ರ ಮಗಳು ಮುಸ್ಲಿಮು. ಇದೇ ಥರ ಒಬ್ಬ ಹಿಂದೂ ಹುಡುಗನ ಲವ್ ಮಾಡಿ ಮದುವೆ ಆಗಿದ್ದಕ್ಕೆ ಸಾಯಿಸೇ ಬಿಟ್ರು ಬಾವ, ಸಾಯಿಸೇ ಬಿಟ್ರು. ನಿಮ್ದೇನು ಕ್ವಾಲಿಫಿಕೇಶನ್? ಬಾವಾ, ರಂಗ. ಏಯ್, ಮೊದಲೇ ರಿಚ್ ಹುಡುಗಿ ಅಂತೀಯ, ಹೋಗಿ ಒಳಗಡೆ ಮಲ್ಕೋಣ. ನೀನು ಹಂಗೆ ಹೋಗಿ ಮಲ್ಕೋ ಹೋಗು. ನಾನಿಲ್ವ ಇಲ್ಲಿ? ಯಾರಾದರೂ ಬಂದರೆ ನಾನು ನೋಡ್ಕೋತೀನಿ. ಹೋಗಿ ಮಲ್ಕೋ ಹೋಗು. ಸರಿ ಬಾವ.
ನನಗೂ ಸುಸ್ತಾಗಿದೆ, ನಾನು ಮಲ್ಕೋತೀನಿ. ಅದೇ ಫಿರೋಜಾ, ಫಿರೋಜಾ ಹೇಳಮ್ಮ, ಬಾ ಅಲ್ಲಿ ಒಳಗೆ ಮಲ್ಕೋಣ. ಇದು ರಾಜು. ಹಾಂ ಹೇಳಿ. ಆ್ಯಕ್ಚುಲಿ ನಾವು 3 ಜನ ರಂಗನ್ ಫ್ರೆಂಡ್ಸು. 3? ಹಾಂ, ಇವರೊಬ್ರು. ಓಹ್, ಇದು ನೆನೆ ನಮಗೆ ಕಾಲ್ ಮಾಡಿದ್ದ. ನಿಮ್ಗೇನ ಫೋನ್ ಮಾಡಿದ್ನೇನೆ? ಬನ್ನಿ ಬನ್ನಿ ಬನ್ನಿ, ಒಳಗೆ ಬನ್ನಿ. ಸಾರ್, ನೀವು ಬಂದಿದ್ದು ತುಂಬ ಒಳ್ಳೇದಾಯ್ತು. ನನಗಂತೂ ನಿನ್ನೆಯಿಂದ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಯಾಕೆ ಸರ್, ಏನಾಯ್ತು? ಅದು ರಂಗ ಯಾವುದೋ ಹುಡುಗಿನ ಕರ್ಕೊಂಬಂದಿದ್ದಾನೆ. ಹಾಂ. ಅವ್ನ ಹಳೆ ಲವರ್ ಡೆತ್ ಏನಾರು ಆಗಿತ್ತಾ? ಎತ್ತಾ? ಆ ಥರ ಏನಿಲ್ಲ. ಆ ಥರ ಏನಿಲ್ವಲ್ಲ. ಅವನಿಗೆ ಹಳೆ ಡವ್ ಏನಾದರೂ ಇದ್ರಾ? ಹಳೆ ಡವ್ವಾ? ಆ ಥರ ಯಾರು ಇಲ್ವಲ್ಲ. ಅದ್ಯಾವುದೋ ಒಂದು ಹುಡುಗಿ ಪಕ್ಕದಲ್ಲೇ ಕೂತಿದ್ದಾಳೆ ಅಂತಾನೆ, ಪಿಂಕ್ ಚೂಡಿದಾರು ಅಂತಾನೆ. ಕೇಳಿಬೇಕಾರೆ ನೀವೇ? ಬರ್ಲಿ ರೀ, ವಿಚಾರಿಸೋಣ. ಬರ್ಲಿ. ಹಾಂ ಹಾಂ, ಬರ್ಲಿ ಬರ್ಲಿ. ಬಾಯ್ಸ್ ಕೇಳಿ ಕೇಳಿ ಕೇಳಿ. ಬಂದ್ಬಿಟ್ರ ಬಾಯ್ಸ್? ಅದು ಬಂದ್ರಲ್ಲ, ನಿಮ್ಗೆ ಕಾಯ್ತಿದೆ. ಎಲ್ಲ ಅರೇಂಜ್ ಆಗಿದ್ಯಾ? ಎಲ್ಲ ಅರೇಂಜ್ ಆಗಿದೆ ತಾನೆ? ಹಾಯ್ ಹಾಯ್ ಹಾಯ್. ಬಾಬಾ, ಇವರೇ 3 ಜನ ಹೇಳ್ಕೊಂಡವ್ರೆ ಅಂತ. ಅಲ್ಲಿ ನೋಡಿ ಯಾರು ಬಂದಿದ್ದಾರೆ ಅಂತ. ಫಿರೋಜಾ, ನೋಡ್ರಪ್ಪ ಮದ್ವೆ ಕಡೆನಾ? ಏನು ಕೂತ್ಕೊತಾ ಇದೆಯಾ? ಟೈಮ್ ಆಯ್ತು. ಬಾಬಾ ನಾಲ್ಕು ನಾನಲ್ಲಪ್ಪ, ನಮ್ಮ ಭಾವ ದೊಡ್ಡ ಕಿಲಾಡಿ. ಟೈಮ್ ಆಯ್ತು. ಯಮಗಂಡ ಕಾಲ ಮುಗಿಸ್ಕೊಂಡು. ಯಾಕ್ರಿ ಡೋರ್ ಓಪನ್ ಮಾಡಕ್ಕೆ ಇಷ್ಟೊತ್ತು ಮಾಡಿದ್ರಿ? ಏನ್ ಮಲ್ಗಿದ್ರಾ? ಎಷ್ಟು ಅಂತ ಕಾಯೋದು? ಆವಾಗಿಂದ ಕರಿತಾ ಇದ್ದೀನಿ, ಕೇಳಿಸಲ್ವಾ ನಿಮಗೆ? ಒಂದು ವಿಷಯ ಹೇಳಬೇಕಾಗಿತ್ತು ರೀ. ಕೇಳಿ ಇಲ್ಲಿ. ನಂಗೆ ಸ್ವಲ್ಪ ರೆಸ್ಟ್ ಬೇಕು. ಕೇಳಿ ಇಲ್ಲಿ. ನನಗೊಬ್ಬ ತಮ್ಮ ಇದ್ದಾನೆ ಅಂತ ಹೇಳಿದ್ನಲ್ಲ, ಅವನು 18 ವರ್ಷ ತನಕ ಚೆನ್ನಾಗೇ ಇದ್ದ. ಆಮೇಲೆ ಯಾವುದೋ ವಿಚಾರಕ್ಕೆ ಹುಚ್ಚಿಡ್ಬಿಡ್ತು. ಏನು ಹೇಳ್ತಿದ್ಯಾ ನೀನು? ನಂಗೆ ಏನೂ ಅರ್ಥ ಆಗ್ತಿಲ್ಲ. ಹೌದು ರೀ, ತಮ್ಮ ಹುಚ್ಚ ಅಂದರೆ ಅಕ್ಕನೂ ಹುಚ್ಚಿ ಅಂತ ಊರಲ್ಲೆಲ್ಲ ಮಾತಾಡ್ಕೊಂಡ್ರು. ಇದರಿಂದ ಯಾರೂ ಗಂಡು ಕೊಡ್ತಿರ್ಲಿಲ್ಲ. ಅದಕ್ಕೆ ಈ ವಿಷಯ ನಿಮ್ಮ ಹತ್ರ ಮುಚ್ಚಿಟ್ಟು ಮದುವೆ ಆಗಿರೋದು. ಈ ವಿಷಯ ಎಲ್ಲ ನನಗೇನೆ ಕೇಳ್ತಿದ್ಯಾ ಇವಾಗ? ಅಲ್ಲ ರೀ, ಅವ್ನು ಹಾಸ್ಪಿಟಲಲ್ಲಿ ಯಾರನ್ನೋ ಲವ್ ಮಾಡ್ತಿದ್ದೆ ಅಂತ ಹೇಳ್ತಿದ್ನಂತೆ. ಅದಕ್ಕೆ ಡಾಕ್ಟರು ಇದೆಲ್ಲ ನೀನು ಇಮ್ಯಾಜಿನೇಷನ್ ಅಂತ ಹೇಳಿದ್ದಕ್ಕೆ ಅವ್ರಿಗೂ ಚುಚ್ಚಿ ಇನ್ನೂ 3 ಜನನ ಕರ್ಕೊಂಡು ಓಡ್ ಬಂದಿದ್ದಾನೆ. ಇಲ್ಲಿಗೇನಾದರೂ ಬಂದಿದ್ನಾ? ರೀ ರೀ, ಇಲ್ಗೇನಾದ್ರು ಬಂದಿದ್ನಾ? ಅವ್ನ ಫೋಟೋ ಇದೆ ನಿನ್ನ ಹತ್ರ? ಅವ್ನು ಚಿಕ್ಕ ವಯಸ್ಸಿನ ಫೋಟೋ ಇರಬೇಕು. ಇರಿ, ತಗೋ ಬರ್ತೀನಿ. ಜೋರು ಬಿರುಗಾಳಿ ಬೀಸ್ತಿರ್ಬೇಕಾದ್ರೆ ಆಗ ಎತ್ತಕ್ಕಿದ್ದ ಹಾಗೆ
ಇವತ್ತು ರಂಗನ್ ಕರ್ಕೊಂಡು ಹೋಗಕ್ಕೆ ಇವಳೆ ಇವಳೆ ಎಲ್ಲಿದ್ಯಾ? ಎಲ್ಲಿದ್ಯಾ? ಎಲ್ಲೋಗಿದ್ಯಾ ಇವಳೆ? ಎಲ್ಲೇ ಇದೆಯಾ? ಇವಳೆ ಸಮಾಜಶಾಸ್ತ್ರ ಪಾಠ ಮಾಡುವ ಈ ಶಿಕ್ಷಕಿ ತನ್ನ ಮಗಳು ಫಿರೋಜಾಳನ್ನೇ ಕೊಂದಿದ್ದಾಳೆ. ತನ್ನ ಮಗಳು ಬೇರೆ ಧರ್ಮದ ಹುಡುಗನನ್ನ ಪ್ರೀತಿ ಮಾಡಿದ್ದೇ ಈ ಕೊಲೆಗೆ ಕಾರಣವೆಂಬ ಮಾಹಿತಿ ಮೇಲ್ನೋಟಕ್ಕೆ ಕಂಡುಬಂದಿದೆ. ಕಾಣದ ಕೈಗಳು ಈ ಪ್ರಕರಣವನ್ನು ಮುಚ್ಚು ಹಾಕಲು ಪ್ರಯತ್ನಿಸಿದವು. ಆದರೆ ರಿಪೋರ್ಟರ್ ಭರತ್ ಅವರ ಪರಿಶ್ರಮದಿಂದ ಈ ಪ್ರಕರಣವು ಬೆಳಕಿಗೆ ಬಂದಿದೆ. ಆದರೆ ಫಿರೋಜಾ ಪ್ರೀತಿ ಮಾಡಿದ ಆ ಅನ್ಯ ಧರ್ಮದ ಹುಡುಗ ಯಾರೆಂಬುದು ಮುಂದಿನ ತನಿಖೆಯಲ್ಲಿ ಹೊರಬರಲಿದೆ. ಶಿಕ್ಷಕರಾದ ಅವರು ಸಮಾಜಕ್ಕೆ ನೈತಿಕತೆ ಹಾಗೂ ಸಹಿಷ್ಣುತೆ ಬೋಧಿಸುವವರು. ಆದರೆ ಅವರದೇ ಮನೆ ಆ ನೈತಿಕತೆ ಹಾಗೂ ಸಹಿಷ್ಣುತೆಗೆ ಬಲಿಯಾದಂತೆ ಕಾಣುತ್ತಿದೆ. ನೋಡಿ ರಂಗರಾಜು, ನೀವು ಡ್ರಗ್ಸ್ ತಗೊಳ್ಳೋದನ್ನು ಸ್ಟಾಪ್ ಮಾಡಬೇಕು. ಇಲ್ಲ ಅಂದರೆ ನಿಮಗೆ ಬರ್ತಿರೋ ಹ್ಯಾಲೋಜಿನೇಷನ್, ಇಮ್ಯಾಜಿನೇಷನ್ ಮಿತಿ ಮೀರುತ್ತೆ. ಸೊ ಮೈ ಅಡ್ವೈಸ್ ಈಸ್ ಇವನ್ ವೀಡ್ ಕೂಡ ನೀವು ಟಚ್ ಮಾಡಬಾರ್ದು. ಹೋಪ್ ಯು ಅಂಡರ್ಸ್ಟ್ಯಾಂಡ್. ನೀರ್ ತಗೊಂಡ್ ಬನ್ನಿ ಅಂದ್ರೆ ಏನ್ ಮಾಡ್ತಿದ್ದೀರಾ ಅಲ್ಲಿ? ಇಷ್ಟೊತ್ತಾಯ್ತು ನೀವು ಹೋಗಿ. ನೀರ್ ತರಕ್ ಇಷ್ಟೊತ್ತಾ? ಅಂಥದ್ದೇನ್ ಮಾಡ್ತಿದ್ರಿ ಅಲ್ಲಿ? ಬೇರೆ ಏನೋ ಯೋಚನೆ ಮಾಡ್ತಿದ್ದೆ. ಫಸ್ಟ್ ಬಟ್ಟೆ ಚೇಂಜ್ ಮಾಡಿ. ಆಫೀಸಿಂದ ಬಂದು ಎಷ್ಟೊತ್ತಾಯ್ತು? ಅದಕ್ಕೆ ಹೋಗ್ತಿರೋದು. ಯಾರೋ ಡೋರ್ ನಾಕ್ ಮಾಡ್ತಿದ್ದಾರೆ ನೋಡಿ. ರಾಜು? ಹೌದು. ನೀವು? ರಂಗ ಅಂತ. ಓಹ್, ನಿಮ್ಮ ಪಕ್ಕದ ಮನೆಯವರು. ಓಕೆ. ಜಸ್ಟ್ ರೀಸೆಂಟ್ಲಿ ಮೂಡ್ ಇನ್ ಆಗಿರೋದು. ಓಕೆ. ಇವಳು ನನ್ನ ಫ್ರೆಂಡ್. ಎಲ್ಲೋ ಫಿರೋಜಾ? ಫಿರೋಜಾ, ಬೈಲ್ ಕೆಳಗೆ ಮೆಟ್ಲಿದೆ, ಹುಷಾರು. ಬೈಲ್ ನಿಂತ್ಕೋ. ಇವಳು ನನ್ನ ಫ್ರೆಂಡ್ ಮಗಳು. ಅವನು ನನ್ನ ಹತ್ರ ಬಿಟ್ಟು ಹೋಗಿದ್ದ. ನಾನು ನಿಮ್ಮ ಹತ್ರ ಬಿಟ್ಟು ಹೋಗೋಣ ಅಂದ್ಕೊಂಡೆ. ವೀಕೆಂಡ್ ಅಲ್ವಾ ಬ್ರೋ, ಹೋಪ್ ಯು ಅಂಡರ್ಸ್ಟ್ಯಾಂಡ್. ಇವತ್ತೊಂದು ನೈಟ್ ಅಷ್ಟೇ, ಇವತ್ತೊಂದು ನೈಟ್.